2024 ಲೋಕಸಭಾ ಚುನಾವಣೆಯ ಮತ ಎಣಿಕೆ ಜೂನ್ 4ರಂದು ನಡೆಯಲಿದ್ದು, ಜಿಲ್ಲಾಡಳಿತ ಮಂಡ್ಯದ ವಿವಿಯಲ್ಲಿ ನಡೆಯಲಿರುವ ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ರಾಜ್ಯದಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ 81.67% ಅತಿ ಹೆಚ್ಚು ಮತ ಚಲಾವಣೆಯಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಲಿರುವಂತಹ ಮತ ಎಣಿಕೆ ಕಾರ್ಯದಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 2 ಕೊಠಡಿಗಳಂತೆ 16 ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ. ತಲಾ 7 ಟೇಬಲ್ನಂತೆ 112 ಟೇಬಲ್ಗಳಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಕೊಠಡಿ ಸಂಖ್ಯೆ 102 ಮತ್ತು 107ರಲ್ಲಿ ಅಂಚೆ ಮತಪತ್ರ ಹಾಗೂ ಇಟಿಪಿ ಬಿಎಸ್ ಎಣಿಕೆ ಮಾಡಲಾಗುತ್ತೆ. ಮಳವಳ್ಳಿ 20, ಮದ್ದೂರು 19, ಮೇಲುಕೋಟೆ 19, ಮಂಡ್ಯ 19, ಶ್ರೀರಂಗಪಟ್ಟಣ 18, ಕೆಆರ್ಪೇಟೆ 19, ಕೆಆರ್ ನಗರ 18 ಸುತ್ತು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇವಿಎಂ ಅಂಚೆ ಮತ ಎಣಿಕೆ ಹಾಗೂ ಇಟಿಪಿ ಬಿಎಸ್ ಮತ ಎಣಿಕೆ ಕಾರ್ಯಕ್ಕೆ ಸುಮಾರು 400 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಬಣ್ಣದ ಗುರುತು ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ತೆರೆಯಲಿದೆ. ಮತ ಎಣಿಕೆ ಕೇಂದ್ರದ ಬಳಿ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಸುಮಾರು 539 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೊಠಡಿಯಲ್ಲಿ ಸುಮಾರು 123 ವೆಬ್ಕಾಸ್ಟಿಂಗ್ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಜೂನ್ 4ರ ಬೆಳಗ್ಗೆ 6 ಗಂಟೆಯಿಂದ ಜೂನ್ 5ರ ಬೆಳಗ್ಗೆ 6 ಗಂಟೆಯವರೆಗೆ ಜಿಲ್ಲಾದ್ಯಂತ 144 ಸೆಕ್ಷನ್ ಜಾರಿಗೊಳಿಸಿ ವಿಜಯೋತ್ಸವ ಸಂಭ್ರಮಾಚರಣೆ ಪಟಾಕಿ ಸಿಡಿಸುವುದಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದ್ದು, ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಜೂನ್ 3ರಂದು ಸಂಜೆ 6 ಗಂಟೆಯಿಂದ ಜೂನ್ 5ರ ಬೆಳಿಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟ ನಿಷೇಧವಿದೆ ಎಂದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣೆಯನ್ನು ಪಾರದರ್ಶಕವಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿದೆ. ತಮಗೆಲ್ಲ ತಿಳಿದಂತೆ 8 ವಿಧಾನಸಭಾ ಕ್ಷೇತ್ರಗಳ ಮತದಾನದ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಮತ ಚಲಾವಣೆಗೊಂಡಿರ್ತಕ್ಕಂಥದ್ದು 81.67% ಶೇಕಡ ಮತದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಮಂಡ್ಯದಲ್ಲೇ ಪ್ರಥಮ ಸ್ಥಾನ ವೋಟಿಂಗ್ ಟರ್ನ್ಔಟಲ್ಲಿ ಇರ್ತಕ್ಕಂಥದ್ದು. ಚುನಾವಣೆಯ ಸಂದರ್ಭದಲ್ಲಿ ವೀಕ್ಷಕರಾಗಿ ಈಗಾಗಲೇ ಭಾರತ ಚುನಾವಣಾ ಆಯೋಗದಿಂದ ನೀರಜ್ ಕುಮಾರ್ ಸೀನಿಯರ್ IAS ಆಫೀಸರ್ ಅವ್ರನ್ನ ಈಗಾಗಲೇ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಅವರು ನಾಳೆ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮತ ಎಣಿಕೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಮಂಡ್ಯ ವಿಶ್ವವಿದ್ಯಾನಿಲಯದ ಕಾಮರ್ಸ್ ಬ್ಲಾಕ್ ಅಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ಮಾಡಿದ್ದೇವೆ. ಸ್ಟ್ರಾಂಗ್ ರೂಮನ್ನು ಮಾಡಿ ಮತ ಚಲಾವಣೆಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ನಾವು ಭದ್ರತಾ ಕೊಠಡಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೇವೆ. 4ನೇ ತಾರೀಕು ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗ್ತಕ್ಕಂಥದ್ದು. ಇದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ಗಳಿಗೆ ನಾವು ತಿಳಿಸಿದ್ದೇವೆ. ಇವತ್ತು 11 ಗಂಟೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ರುಗಳಿಗೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಸಮಯವನ್ನು ಇಟ್ಕೊಂಡಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಒಂದು ಕೊಠಡಿ ಸಂಖ್ಯೆ 102 ಮತ್ತು 107ರಲ್ಲಿ ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಅಂಚೆ ಮತಪತ್ರಗಳನ್ನು ನಾವು ಕೌಂಟ್ ಮಾಡ್ತೇವೆ. ಒಟ್ಟು 11 ಟೇಬಲ್ ಇದೆ. 102 ರೂಮ್ನಲ್ಲಿ ಒಟ್ಟು 8 ಟೇಬಲ್ಗಳನ್ನ ಹಾಕಿದ್ದೇವೆ. 107ರಲ್ಲಿ ಒಟ್ಟು 3 ಟೇಬಲ್, ಒಟ್ಟು 11 ಟೇಬಲ್ಗಳನ್ನು ನಾವು ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೌಂಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇವೆ. ಅದು ತಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಾದ ಮೇಲೆ ಏನು ಸುತ್ತುವಾರುಗೆ ಬಂದಂಥ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು. ಒಂದೊಂದು ಕೊಠಡಿನಲ್ಲಿ ಒಟ್ಟು 7 ಟೇಬಲ್ಗಳಿರುತ್ತೆ. ಒಟ್ಟು 14 ಟೇಬಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ. ಮಳವಳ್ಳಿನಲ್ಲಿ ಒಟ್ಟು 20 ಸುತ್ತುಗಳಿರ್ತಕ್ಕಂಥದ್ದು, ಮದ್ದೂರಿನಲ್ಲಿ 19, ಮೇಲ್ಕೋಟೆಯಲ್ಲಿ 19, ಮಂಡ್ಯದಲ್ಲಿ 19, ಶ್ರೀರಂಗಪಟ್ಟಣದಲ್ಲಿ 18, ನಾಗಮಂಗಲದಲ್ಲಿ 19, ಕೇರ್ಪೇಟೆಯಲ್ಲಿ 19, ಕೇರ್ ನಗರದಲ್ಲಿ 18. ಸೊ ಇಷ್ಟು ಸುತ್ತುಗಳಿರ್ತಕ್ಕಂಥದ್ದು. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ EVM ಮತ ಎಣಿಕೆ ಆಗಿರ್ಬೋದು, ಅಂಚೆ ಮತಪತ್ರ ಆಗಿರ್ಬೋದು, ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು 400 ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ 2 ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ 128, ಕೌಂಟಿಂಗ್ ಅಸಿಸ್ಟೆಂಟ್ ಆಗಿ 128,
ಮತ್ತು ಮೈಕ್ರೋ ಅಬ್ಸರ್ವರ್ 128 ಮತ್ತು AROಗಳಾಗಿ ಸುಮಾರು 16. ಅಂದರೆ 2 ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮ್ಗಳು ಕೂಡ ನಾವೀಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನು ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆ ಆಗಿ ಬಂದಿರತಕ್ಕಂಥದ್ದು. ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಮತಪತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಂಗೆ 2 ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು. ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಸುಮಾರು 69 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದೇವೆ. 13 ಜನ AROಗಳು ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಈಗಾಗಲೇ ನಾವು ನೇಮಕ ಮಾಡಿ ಭಾರತ ಚುನಾವಣಾ ಆಯೋಗದಿಂದ ಅನುಮೋದನೆ ಕೂಡ ಆಗಿದೆ. ಎಲ್ಲ ಗ್ರೂಪ್ A ಆಫೀಸರ್ಸ್ನ ನಾವು ಮಾಡಿದ್ದೇವೆ. ಒಂದೊಂದು ಟೇಬಲ್ಗೆ ಒಬ್ಬೊಬ್ಬರು ARO ಇರ್ತಾರೆ. ಕೌಂಟಿಂಗ್ ಸೂಪರ್ವೈಸರ್ ಆಗಿ 14 ಜನ ಇದ್ದಾರೆ. ಕೌಂಟಿಂಗ್ ಅಸಿಸ್ಟೆಂಟ್ ಆಗಿ 28 ಜನ ಇದ್ದಾರೆ. ಮೈಕ್ರೋ ಅಬ್ಸರ್ವರ್ ಆಗಿ 14 ಜನ, ಒಟ್ಟು 69 ಜನಗಳನ್ನು ಈಗಾಗಲೇ ನಾವು ಅಂಚೆ ಮತಪತ್ರವನ್ನು ಎಣಿಕೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಾವು ನೇಮಕ ಮಾಡಿ ಪ್ರತ್ಯೇಕವಾಗಿ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್, ಅಪರ ಜಿಲ್ಲಾಧಿಕಾರಿ ನಾಗರಾಜು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್, ಆಸಿಫ್ ಸೇರಿದಂತೆ ಮತ್ತಲವರು ಉಪಸ್ಥಿತರಿದ್ದರು. ಮರಿತಿಬ್ಬೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎದುರಿಸ್ತಾ ಇದ್ದು, ಅವರು ಮೇಲ್ಮನೆಯ ಸಭಾಪತಿಯಾಗುವ ಎಲ್ಲ ಅವಕಾಶಗಳಿವೆ. ಹೀಗಾಗಿ ಮತ್ತೊಮ್ಮೆ ಅವರನ್ನ ಶಿಕ್ಷಕ ಬಂಧುಗಳು ಬೆಂಬಲಿಸುವಂತೆ ಶಾಸಕ PM ನರೇಂದ್ರ ಸ್ವಾಮಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಿತಿಬ್ಬೇಗೌಡರು 4 ಬಾರಿ ಮೇಲ್ಮನೆ ಪ್ರವೇಶಿಸಿದ್ದು ಹಿರಿಯ ನಾಯಕರಾಗಿದ್ದಾರೆ. ಅವರು ಶಿಕ್ಷಕರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡಿ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದರು. ಬಿಜೆಪಿ ಮತ್ತು JDS ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ಸಮಸ್ಯೆಗಳು ಬಗೆಹರಿದಿಲ್ಲ. ಹಳೆ ಪಿಂಚಣಿ ನೀತಿ ಬಗ್ಗೆ ಹೋರಾಟ ಮಾಡಲಾಗಿತ್ತು. ನಾವು ಹಳೆ ಪಿಂಚಣಿ ಯೋಜನೆಯ ಬೇಡಿಕೆಯನ್ನ ಘೋಷಣೆ ಮಾಡಿದ್ದೇವೆ. ಈಗ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದು ಹಳೆ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡ್ತೇವೆ ಎಂದರು. APMC ಕಾಯ್ದೆ ವಿಚಾರದಲ್ಲಿ ಬಿಜೆಪಿ ರೈತ ವಿರೋಧಿ ನೀತಿ ಅನುಸರಿಸಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ರೈತಪರ ನಿಂತ ಸರ್ಕಾರವಾಗಿದ್ದು ಮರಿತಿಬ್ಬೇಗೌಡರು ಮತ್ತೆ ಸ್ಪರ್ಧಿಸ್ತಾ ಇದ್ದಾರೆ. ಆದ್ದರಿಂದ ಶಿಕ್ಷಕರು ದಯಮಾಡಿ ಅವರನ್ನು ಆಶೀರ್ವದಿಸಬೇಕು ಅಂತ ವಿನಂತಿಸಿದರು. ಶಿಕ್ಷಕರ ಸೇವಾ ಭದ್ರತೆಯನ್ನ ಮುಂದೆ ಸರಿಪಡಿಸಲಿದ್ದು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷವಾಗಿದೆ. ಆದ್ದರಿಂದ ಮರಿತಿಬ್ಬೇಗೌಡರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮತ್ತೊಮ್ಮೆ ಮನವಿ ಮಾಡಿದರು. ಇದೇ ನಾಳಿದ್ದು ನಡೀತಾ ಇರತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ತಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಮರಿತಿಬ್ಬೇಗೌಡರು ಇದು 5ನೇ ಬಾರಿ ಆಯ್ಕೆಯನ್ನು ಬಯಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿ 4 ಬಾರಿ ಮೇಲ್ಮನೆಯನ್ನು ಪ್ರತಿನಿಧಿಸಿದಂಥ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿದ್ದಂಥ ಮರಿತಿಬ್ಬೇಗೌಡರು ಅತ್ಯಂತ ಹಿರಿಯ ಸದಸ್ಯರಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈ ಬಾರಿ ಚುನಾವಣೆಯಲ್ಲಿ ಅವರ ಗೆಲುವು ಮಂಡ್ಯಕ್ಕೆ ಮತ್ತು ಈ ರಾಜ್ಯಕ್ಕೆ ಮಂಡ್ಯದ ಒಬ್ಬ ಮೇಲ್ಮನೆಯ ಸದಸ್ಯ ವಿಧಾನ ಪರಿಷತ್ನ ಉಪಸಭಾಪತಿ ಅಥವಾ ಸಭಾಪತಿ ಆಗೋದಕ್ಕೆ ಅರ್ಹತೆ ಸಿಗ್ತಕ್ಕಂಥ ಸೀನಿಯಾರಿಟಿ ಇರ್ತಕ್ಕಂಥದ್ದು ಮರಿತಿಬ್ಬೇಗೌಡರು ಮಾತ್ರ. ಜೊತೆಗೆ ಮರಿತಿಬ್ಬೇಗೌಡರು ನಮ್ಮ ಮಳವಳ್ಳಿಯವರು ಅನ್ನೋದಕ್ಕಿಂತ ರೈತಪರ ಹೋರಾಟವನ್ನು ಮೇಲ್ಮನೆಯಲ್ಲಿ ಶಿಕ್ಷಕರ ಸಮಸ್ಯೆಯ ಜೊತೆಯಲ್ಲಿ ತಮ್ಮದೇ ಆದಂಥ ವಾಕ್ಚರಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋದು ಅಲ್ಲದೇ ಸರ್ಕಾರದ ಗಮನವನ್ನು ಸೆಳೆದು ತನ್ನ ಹೋರಾಟದ ಮೊನಚನ್ನು ಇಂದು ಅಚ್ಚಾಗಿಸಿರ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಸಂಸದೀಯ ಪಟು ಅಂತಂದರೆ ತಪ್ಪಾಗಲಾರದು. ಅಂಥ ಒಂದು ವ್ಯಕ್ತಿತ್ವವನ್ನು ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ಆಯ್ಕೆ ಮಾಡೋದರಿಂದ ಅವರ ಪ್ರತಿನಿಧಿ
ಸಭಾಪತಿ ಆಗೋದು ಅಂಥ ಅವಕಾಶನ ಬೇರೆ ಇನ್ಯಾರೂ ಪಡ್ಕೊಳ್ಳೋಕ್ಕೆ ಈಗ ಸಾಧ್ಯ ಆಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ಸ್ ಭಾಳ ಕಡಿಮೆ ಇದ್ದಾರೆ ಇವತ್ತು ಮೇಲ್ಮನೆಯಲ್ಲಿ. ಆ ಹಿರಿತನ ಇವ್ರಿಗೆ ಇದು 5ನೇ ಬಾರಿ ಗೆದ್ದಾಗ ತನ್ನಷ್ಟಕ್ಕೆ ತಾನೇ ಬರ್ತದೆ. ಇದೆಲ್ಲವನ್ನೂ ಶಿಕ್ಷಕ ಬಂಧುಗಳು ಗಮನಿಸಬೇಕಾಗ್ತದೆ. ಅಂಥ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ಬಂಧುಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಮ್ಮ ಸರ್ಕಾರದ ನಿಲುವನ್ನು ತಾವು ಬೆಂಬಲಿಸಬೇಕು. ಆ ಮುಖಾಂತರ ಮರುತಿಬೇಗೌಡರ ಗೆಲುವಿನಲ್ಲಿ ತಮ್ಮ ಜವಾಬ್ದಾರಿ, ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಮರುತಿಬೇಗೌಡರಿಗೆ ನೀಡಬೇಕು ಅನ್ನೋದನ್ನು ತಮ್ಮ ಮೂಲಕ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ 62ನೇ ಹುಟ್ಟುಹಬ್ಬವನ್ನು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಶನಿವಾರ ಮಂಡ್ಯ ನಗರದಲ್ಲಿ ಹಲವು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಂಭ್ರಮದಿಂದ ಅಷ್ಟೇ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಮಂಡ್ಯ ನಗರದ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹೆಸರಿನಲ್ಲಿ ಮಾಜಿ ಶಾಸಕ ಎಚ್ಪಿ ರಾಮು, ಕಾಂಗ್ರೆಸ್ ಮುಖಂಡ ಕಂಬದಳ್ಳಿ ಪುಟ್ಟಸ್ವಾಮಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ತ್ಯಾಗರಾಜು ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಯಿತು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ತ್ಯಾಗರಾಜು ಮಾತನಾಡಿ, ಚಲುವರಾಯಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳಿಗೆ ಹೊಸ ಬಟ್ಟೆ, ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದಲ್ಲದೆ ಅನ್ನದಾಸೋಹವನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಕೂಡ ಆಯೋಜಿಸಲಾಗಿದೆ ಎಂದರು. ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಚಲುವರಾಯಸ್ವಾಮಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಮುಖಂಡರು ಎಲ್ಲ ಸೇರಿ ಗಣಪತಿ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ನೆರವೇರಿಸಿ ತದನಂತರ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಈ ದಿನ ಎಷ್ಟು ಮಕ್ಕಳು ಜನನ ಆಗ್ತವೆ ಅಷ್ಟು ಮಕ್ಕಳು ಉಚಿತವಾದ ಬಟ್ಟೆ ಮತ್ತು ಹಿಂದಿನ ದಿನ ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬಟ್ಟೆಯನ್ನು, ಹೊಸ ಬಟ್ಟೆಯನ್ನು ನಮ್ಮ ನಾಯಕರಾದ ಚಲುವರಾಯಸ್ವಾಮಿಯವರು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ 63 ಮಕ್ಕಳಿಗೆ ಇದನ್ನು ಬಟ್ಟೆಯನ್ನು ಕೊಡ್ತಾ ಮತ್ತು ಅದರ ಸವಿ ನೆನಪಿಗಾಗಿ ಪ್ರತಿಯೊಬ್ಬರೂ ಆ ಜನರಾದಂಥ ಮಕ್ಕಳಿಗೆ 62 ತೆಂಗಿನ ಸಸಿಯನ್ನು ಉಚಿತವಾಗಿ ಅವರ ನೆನಪಿಗೋಸ್ಕರ ನೀಡಲಿ. ಅದು ನೋಡಿದಾಗ ಚಲುವರಾಯಸ್ವಾಮಿ ಹುಟ್ಟುಹಬ್ಬದ ದಿವಸ ಕೊಟ್ಟರು ನಮ್ಮ ಮನೋಭಾವನೆ ಅವರು ಬರಲಿ ಅನ್ನೋದಕ್ಕೆ ಒಂದೊಂದು ತೆಂಗಿನ ಗಿಡವನ್ನು ಸಹ ನಾವು 62 ತೆಂಗಿನ ಗಿಡವನ್ನು ಸಹ ಕೊಡ್ತಾಯಿದ್ದೀವಿ. ಮತ್ತು ಈ ದಿನ ಅಕ್ಷರದ ಅನ್ನದಾಸೋಹ ಏನು ನಡೀತಾ ಇದೆ, ಈಗ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅದನ್ನು ಸಹ ನಾವು ಚಲುವರಾಯಸ್ವಾಮಿ ಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಕೊಡ್ತಾಯಿದ್ದೀವಿ. ಇನ್ನು ಮಾಜಿ ಶಾಸಕ ಎಚ್ಪಿ ರಾಮು ಮಾತನಾಡಿ, ಚಲುವರಾಯಸ್ವಾಮಿ ಅವರಿಗೆ ದೇವರು ಆಯಸ್ಸು, ಆರೋಗ್ಯ ನೀಡಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಅವರ ನೇತೃತ್ವದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಪಥದಲ್ಲಿ ನಡೆಯಲಿ ಅಂತ ಹಾರೈಸಿದರು. ನೆಚ್ಚಿನ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ಚಲುವಣ್ಣನವರ 63ನೇ ಹುಟ್ಟುಹಬ್ಬವನ್ನು ಭಾಳ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ಈ ದಿನ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಅವರ ಅಭಿಮಾನಿಗಳು ಇದನ್ನು ಸೇರಿ ಶ್ರೀ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ, ಅವರ ಕುಟುಂಬದವರಿಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯವನ್ನು ಕೊಡಲಿ. ಇನ್ನೂ ಈ ನಾಡಿನಲ್ಲಿ ಅವರು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಉನ್ನತ ಅಧಿಕಾರವನ್ನು ಕೊಡಲಿ. ಅದರಲ್ಲೂ ವಿಶೇಷವಾಗಿ ಏನು ಈಗ ಸಿಕ್ಕಿರ್ತಕ್ಕಂಥ ಅಧಿಕಾರದಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಅವರು ಕೊಡಲಿ. ಅವರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ. ನಂತರ ಮಂಡ್ಯ ಮಿಮ್ಸ್ ಆವರಣದ ಮಮತೆಯ ಮಡಿಲು ಆಶ್ರಯದಲ್ಲಿ ರೋಗಿಗಳಿಗೆ ಮತ್ತು ಅವರ ಪಾಲಕರಿಗೆ ಬೆಳಗಿನ ಉಪಹಾರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವಿತರಣೆ ಮಾಡಿದ್ರು. ಅಲ್ಲದೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟವನ್ನು ಉಚಿತವಾಗಿ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ 62 ಮಕ್ಕಳಿಗೆ ಬಟ್ಟೆಗಳು ಹಾಗೂ 62 ತೆಂಗಿನ ಸಸಿಯನ್ನು ವಿತರಿಸಲಾಯಿತು. ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವನಂಜು ಅವರ ನೇತೃತ್ವದಲ್ಲಿ ಸ್ವರ್ಣಸಂದ್ರದ ಪ್ರೇರಣಾ ಅಂಧ ಮಕ್ಕಳ ಶಾಲೆಯಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು.
ಬಹಳ ಮಹತ್ವ ದಿನ. ಗಾಂಧಿ ಚಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ದಿನ. ಅದರ ಪ್ರಯುಕ್ತ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಈ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್, ಅಂಜನಾ ಶ್ರೀಕಾಂತ್, ತಗ್ಗಳಿ ವೆಂಕಟೇಶ್, ರುದ್ರಪ್ಪ, ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮನ್ನ ಬೆಂಬಲಿಸಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ 24 ವರ್ಷದ ಶಾಸಕ ಅವಧಿಯಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಅಧ್ಯಯನ ನಡೆಸಿ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಅನುಭವ ತಂದುಕೊಟ್ಟಿದೆ. ಈ ದೆಸೆಯಲ್ಲಿ ನಾನು ಎಂದಿಗೂ ಶಿಕ್ಷಕ ಬಂಧುಗಳನ್ನು ಕಡೆಗಣಿಸಿಲ್ಲ. ಅಪಾರವಾಗಿ ಶಿಕ್ಷಕ ಸಮುದಾಯವನ್ನು ಗೌರವಿಸಿದ್ದೇನೆ ಎಂದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರಿಗೆ ಸರ್ಕಾರದಲ್ಲಿ ಸದನದಲ್ಲಿ ಗೌರವ ತಂದುಕೊಡುವಂತ ಕೆಲಸ ಮಾಡಿದ್ದೇನೆ. ಅವರ ಚಿಂತನೆಗಳಿಗೆ ಸ್ಪಂದಿಸುವ ಮೂಲಕ ಎಲ್ಲ ಶಿಕ್ಷಕರ ಒಡನಾಟದಲ್ಲಿದ್ದೇನೆ ಅಂತ ತಿಳಿಸಿದರು. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಹಾಗೂ ದಕ್ಷಿಣ ಶಿಕ್ಷಕರ ಕ್ಷೇತ್ರದ 4 ಜಿಲ್ಲೆಗಳ ಅಭಿವೃದ್ಧಿಗೆ ಸರ್ಕಾರದ ಗಮನ ಸೆಳೆದಿದ್ದೀನಿ. ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಎಂದರು. ಶಾಸಕ ಸ್ಥಾನದ 24 ವರ್ಷದ ಅವಧಿಗಿಂತಲೂ ಈ ಅವಧಿ ಮಹತ್ವಪೂರ್ಣವಾದ ಸಮಯವಾಗಿದೆ. ಹಿಂದೆ ವಿರೋಧ ಪಕ್ಷದಲ್ಲಿದ್ದೆ, ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆಶಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲರೂ ಆಶೀರ್ವದಿಸಿದ್ದಾರೆ. ಈ ಸರ್ಕಾರ 4 ವರ್ಷಗಳ ಅವಧಿ ಪೂರೈಸುತ್ತೆ. ಈ ಅವಧಿಯಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಕಾಶ ಸಿಕ್ಕಿದೆ. ಆದ ಕಾರಣ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುವ ವಿಶ್ವಾಸವಿದೆ ಎಂದರು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾಸಿರಿ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಜಾರಿಗೆ ತಂದು ಪ್ರತಿ ವಿದ್ಯಾರ್ಥಿಗಳಿಗೆ 1500 ನೀಡಿದ್ದಾರೆ. ಹೀಗಾಗಿ ಸುದೀರ್ಘ ಕಾಲದ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕೆ ಸರ್ಕಾರ ಶ್ರಮಿಸಲಿದ್ದು, ಆದ ಕಾರಣ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು 4 ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಚಲುವರಾಯಸ್ವಾಮಿಯವರು ಎಲ್ಲರೂ ಕೂಡ ನನಗೆ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಟ್ಟಿದ್ದಾರೆ. ಶಿಕ್ಷಕರ, ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ನಾನು ಸರ್ಕಾರದಲ್ಲಿ, ಸದನದಲ್ಲಿ ನನ್ನದೇ ಆದಂಥ ಪ್ರಯತ್ನಗಳನ್ನು, ಹೋರಾಟಗಳನ್ನು, ಒತ್ತಾಯಗಳನ್ನು ಮಾಡುವುದರ ಮೂಲಕ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಆದರೆ ಬಹುತೇಕ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ನನ್ನ 24 ವರ್ಷದ ಶಾಸಕತನದ ಅವಧಿಯಲ್ಲಿ 20 ವರ್ಷಗಳ ಕಾಲ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಈ ಅವಧಿನಲ್ಲಿ ನಾನು ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಮತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನನಗೆ ಸಾಕಷ್ಟು ಅನುಭವವನ್ನು ತಂದುಕೊಡ್ತು. ಈ ಒಂದು ದಶೆಯಲ್ಲಿ ನಾನು ಎಂದೂ ಕೂಡ ನನ್ನ ಶಿಕ್ಷಕ ಬಂಧುಗಳನ್ನು ನಾನು ಕಡೆಗಣಿಸಿಲ್ಲ. ನಾನು ಅಪಾರವಾಗಿ ನನ್ನ ಶಿಕ್ಷಕ ಸಮುದಾಯವನ್ನು ಗೌರವಿಸಿದ್ದೇನೆ ಮತ್ತು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸರ್ಕಾರದಲ್ಲಿ, ಸದನದಲ್ಲಿ ಗೌರವ ತಂದುಕೊಡುವಂಥ ನಿಟ್ಟಿನಲ್ಲಿ ನಾನು ನಡ್ಕೊಂಡಿದ್ದೇನೆ. 4 ಬಾರಿ ನನಗೆ ಆಶೀರ್ವಾದ ಮಾಡಿದಂಥ ನನ್ನ ಶಿಕ್ಷಕ ಬಂಧುಗಳ ಚಿಂತನೆಗಳನ್ನು ಅವರಿಗೆ ಸ್ಪಂದನೆ ಮೂಲಕ ನಾನು ನಿರಂತರವಾಗಿ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಗಳ ಜೊತೆಯಲ್ಲಿ, ಶಿಕ್ಷಕ ಬಂಧುವರ ಜೊತೆಯಲ್ಲಿ ನಾನು ಒಡನಾಟವನ್ನು ಇರಿಸ್ಕೊಂಡಿದ್ದೇನೆ. ಇವತ್ತು 50% ಮಹಿಳಾ ಶಿಕ್ಷಕಿಯರು ಈ ಮತಕ್ಷೇತ್ರದಲ್ಲಿದ್ದಾರೆ. ಅವರು ಕೂಡ ನನಗೆ 4 ಬಾರಿ ಸತತ ಸಹಕಾರ ಬೆಂಬಲ ನೀಡಿದ್ರಿಂದ ನಾನು ಗೆಲ್ಲಲಿಕ್ಕೆ ಸಾಧ್ಯತೆ ಆಯಿತು. ಈಗ ಈ ಅವಧಿಯಲ್ಲಿ ಈ ಸರ್ಕಾರದಲ್ಲಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ತಂದುಕೊಳ್ಳಿಕ್ಕೆ ಒಂದು ಸದಾವಕಾಶ ನನಗಿದೆ. ಆ ಸದಾವಕಾಶವನ್ನು ತಾವು ನನಗೆ ಮಾಡಿಕೊಡ್ಬೇಕು. ತಾವೆಲ್ಲ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಟ್ಟು ಅಂಥೇಳಿ ನನ್ನ ಎಲ್ಲ ಸಮಸ್ತ
ಎಲ್ಲ ವೃಂದದ ಶಿಕ್ಷಕ ಮತದಾರ ಬಂಧುಗಳಲ್ಲಿ ತಮ್ಮ ಮೂಲಕ, ನಮ್ಮ ಪಕ್ಷದ ಮುಖಂಡರ ಮೂಲಕ, ನಾಯಕರುಗಳ ಮೂಲಕ, ನನ್ನ ಶಿಕ್ಷಕ ಬಂಧುಗಳ ಮೂಲಕ ನಾನು ಎಲ್ಲ ಶಿಕ್ಷಕ ಮತದಾರ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಮಹಿಳಾ ಘಟಕದ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್, ನಗರಸಭೆ ಸದಸ್ಯ ಶ್ರೀಧರ್, ಮುಖಂಡರಾದ ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ಸಚಿವ ಎನ್ ಚಲುವರಾಯಸ್ವಾಮಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಮುಂದಿನ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಯಶಸ್ಸನ್ನು ಗಳಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು. ಈ ದಿನ ಮಂಡ್ಯ ಜಿಲ್ಲಾ ಕೃಷಿ ಸಚಿವರು ಹಾಗೂ ಜನಪ್ರಿಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ನಾಯಕರಾದಂಥ ಎನ್ ಚಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿವಾನ, ಎಸ್ ಎ ಕೊಡಳ್ಳಿ, ಚಾಮಲಾಪುರ, ಹುಲಿವಾನ ಜನತಾ ಕಾಲೋನಿಯ ಶಾಲಾ ಮಕ್ಕಳುಗಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದೇ ರೀತಿ ಎಲ್ಲ ನನ್ನ ಕಾಂಗ್ರೆಸ್ನ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರ ಜೊತೆಗೂಡಿ ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಹಮ್ಮಿಕೊಂಡಿದ್ದೀವಿ. ಭಗವಂತ ನಮ್ಮ ನಾಯಕರಿಗೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಇನ್ನಷ್ಟು ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸವನ್ನು, ಈ ರಾಜ್ಯದ ಅಭಿವೃದ್ಧಿ ಕೆಲಸವನ್ನು ಮಾಡಲಿ, ಇನ್ನಷ್ಟು ಹೆಚ್ಚು ಅಧಿಕಾರ ಅವರಿಗೆ ಸಿಗಲಿ ಅಂತ ನನ್ನ ಗ್ರಾಮಸ್ಥರ ಪರವಾಗಿ, ನನ್ನ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಮುಖಂಡರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ಅಂಜನಾ ಶ್ರೀಕಾಂತ್, ನಹೀನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗ ಮಂಡ್ಯ ಹಾಗೂ ವಿನಾಯಕ ಮೈಸೂರು ಇವರ ಸಹಯೋಗದಲ್ಲಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯದ ಗಾಂಧಿ ಭವನದಲ್ಲಿ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಕೊಮ್ಮೇರಹಳ್ಳಿ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಮಾತನಾಡಿ, ಕನ್ನಡ ಮಾಧ್ಯಮದ ಮಕ್ಕಳು ಈ ಬಾರಿಯ ಫಲಿತಾಂಶದಲ್ಲಿ ಹೆಚ್ಚು ಅಂಕ ಪಡೆದುಕೊಂಡಿದ್ದಾರೆ. ಈ ಬಾರಿ ಪರೀಕ್ಷೆಯನ್ನು ಅತ್ಯಂತ ಕಟ್ಟುನಿಟ್ಟಿನಲ್ಲಿ ನಡೆಸಲಾಗಿದ್ದು, ಆದರೂ ಮಕ್ಕಳು ಉತ್ತಮ ಅಂಕವನ್ನು ಪಡೆದುಕೊಂಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಗೌರವ ನೀಡಬೇಕು. ಸಮಾಜದಲ್ಲಿ ಕಷ್ಟ ನೋವುಗಳಿಗೆ ಸ್ಪಂದಿಸುವ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಹೆಚ್ಚಿನ ಶ್ರಮವನ್ನು ತಗೊಂಡು ಕಷ್ಟಪಡಬೇಡಿ, ಇಷ್ಟಪಟ್ಟು ಓದಿ. ಹೌದು, ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ ಖಾಸಗಿ ಶಾಲೆ ಕರೆದಿಲ್ಲ, ಗೌರ್ಮೆಂಟ್ ಶಾಲೆಯವರು ಅಂತ. ಆಯಿತು, ನಮ್ಮಲ್ಲೂ ನಮ್ಮ ಶಿಕ್ಷಣ ಟ್ರಸ್ಟ್ನಲ್ಲೂ ಇಂಗ್ಲೀಷ್ ಮಾಧ್ಯಮದ್ದು ಭಾಳಷ್ಟಿದೆ. ಆದರೆ ಕನ್ನಡ ಮಾಧ್ಯಮದ ಮಕ್ಕಳು SSLCಯನ್ನು, PUCಯನ್ನು ಕಟ್ಟಿದ್ದಾರೆ. ಅವ್ರಿಗೂ ಸಾಕಷ್ಟು ಮಾರ್ಕ್ಸನ್ನು ತಗೊಂಡಿದ್ದಾರೆ. ಈ ಸಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರದವರು ಭಾಳ ಬಿಗಿ ಮಾಡಿದರು. ಹಾಗಾಗಿ ಎಲ್ಲಿ ನೋಡಿದ್ರು CC ಕ್ಯಾಮ್ರಾ, ಇನ್ನು ಬೇಕಾದಷ್ಟು ಕ್ಯಾಮ್ರಾಗಳೆಲ್ಲ ಹಾಕಿ ಮಕ್ಕಳು ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ ಮಾಡೋದ್ರಿಂದಾಗಿ ನೀವೆಲ್ಲ ಅದರಲ್ಲೂ ಗೆದ್ದು ಬಂದಿದ್ದೀರಿ. ನೀವು ಇನ್ನು ಮುಂದೆ ಮಕ್ಕಳೇ
ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದ್ದೀರಿ. ರಾಜ್ಯ ಮಟ್ಟದಲ್ಲೂ ನೀವು ಸಾಧನೆಯನ್ನು ಮಾಡಿ ಸಮಾಜದ ಗಣ್ಯ ವ್ಯಕ್ತಿಗಳಾಗಬೇಕು. ನಮ್ಮೆಲ್ಲರ ಆಶಯ ಅದೇ. ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ತಾಯಿ ತಂದೆಗೆ ಮಾತೃದೈವೋಭವ ಅಂತ ಹೇಳುವ ಹಾಗೆ ತಾಯಿಗೆ ಗೌರವವನ್ನು ಕೊಡಬೇಕು, ಅವರ ಮಾತಿಗೆ ಬೆಲೆ ಕೊಡಬೇಕು. ಪಿತೃದೈವೋಭವ, ತಂದೆಯವರಿಗೆ ಗೌರವ ಕೊಡಬೇಕು. ಅದೇ ರೀತಿ ನಮ್ಮ ಮನೆಯಲ್ಲಿರುವಂಥ ಹಿರಿಯ ನಾಗರಿಕರು ಅಜ್ಜ ಅಜ್ಜಿಯರಿಗೂ ಗೌರವ ಕೊಡಬೇಕು. ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲ ಸ್ಪಂದಿಸಬೇಕು. ಹಿರಿಯ ಪತ್ರಕರ್ತ ದೀಪಕ್ ಮಾತನಾಡಿ, ಮಂಡ್ಯ ಜಿಲ್ಲೆ ರಾಜಕಾರಣ ಹೋರಾಟಕ್ಕೆ ಹೆಸರಾಗಿದೆ. ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ, ಹಣ ಉಳ್ಳವರ ರಾಜಕಾರಣ ಮತ್ತು ಜನರಿಂದ ಜನರಿಗಾಗಿ ಸೇವೆ ಸಲ್ಲಿಸಿ ಜನರಿಂದಲೇ ನಾಯಕರಾಗುವ ಒಂದು ಪರಿ ಇದೆ. ಈ ಸಾಲಿಗೆ ಚಲುವರಾಯಸ್ವಾಮಿ ಅವರು ಸೇರ್ತಾರೆ ಎಂದರು. ಕೃಷಿ ಕೂಲಿ ಕಾರ್ಮಿಕರು, ಬಡವರು, ದೀನದಲಿತರ ಪರವಾಗಿ ದುಡಿಯುವ ನಾಯಕ ಚಲುವರಾಯಸ್ವಾಮಿ ಅವರಾಗಿದ್ದಾರೆ. ಅವರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಅಂತ ನುಡಿದ್ರು. ಈ ದೇಶದ ಬಗ್ಗೆ ಹೆಣ್ಮಕ್ಳು ಅತಿ ಹೆಚ್ಚು ಪ್ರತಿಭಾವಂತರಾಗ್ತಾ ಇದ್ದಾರೆ. ಹೆಣ್ಣುಮಕ್ಕಳು ಶಿಕ್ಷಣವನ್ನ ಪಡ್ಕೋತಾ ಇದ್ದಾರೆ. ಹೆಣ್ಣುಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಸ್ತಿತ್ವವನ್ನ ಬೆಳೆಸ್ಕೋತಾ ಇದ್ದಾರೆ ಅಂತ ಬಂದಾಗ ಈ ದೇಶದ ಬಗ್ಗೆ ನಮಗೊಂದು ಭರವಸೆಯನ್ನ ಮೂಡುತ್ತದೆ. ಈ ಸಮಾಜದ ಬಗ್ಗೆ ಭರವಸೆ ಮೂಡುತ್ತೆ. ವೇದಿಕೆ ಮೇಲೆ ಇಲ್ಲೆಲ್ಲರೂ ಕೂತಿದ್ದೀವಲ್ಲ, ನಾವು ತುಂಬಾ ಸುಲಭವಾಗಿ ಹೇಳ್ತೀವಿ. ಮಕ್ಕಳಿಗೆ ಕೇಳಿದ್ರೆ, ನಮಗೆ ಕೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತಪ್ಪ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. 1947 ಬಂತು, ಆಗಸ್ಟ್ 15ನೇ ತಾರೀಕು, ಅದು 14ನೇ ಮಧ್ಯರಾತ್ರಿ ಅಂತ ಸುಲಭವಾಗಿ ಹೇಳ್ತೀವಿ. ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಹೇಗಿತ್ತು? ಯಾಕಂದ್ರೆ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖ್ಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಈ ದೇಶವನ್ನ ಕಟ್ಟಿದವರು ಯಾರು? ಈ ದೇಶಕ್ಕೆ ಯಾರ್ಯಾರ ಕೊಡುಗೆ ಏನಾಗಿತ್ತು? ಸ್ವತಂತ್ರದಲ್ಲಿ ದೇಶದ ಪರಿಸ್ಥಿತಿ ಆಗಿತ್ತು. ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರದಲ್ಲಿ ದೇಶದ ಪರಿಸ್ಥಿತಿ ಹೇಗೆ ಬದಲಾಗಿದೆ? ಈ ದೇಶ ಈ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣಕರ್ತರು ಯಾರು ಅಂತೇಳಿ ನಾವು ಸ್ಮರಿಸಲಿಲ್ಲ ಅಂದ್ರೆ, ಇವತ್ತಿನ ಯುವ ಪೀಳಿಗೆಗೆ ನಾವು ಮಾರ್ಗದರ್ಶನ ಕೊಡಲಿಲ್ಲ ಅಂತ ಹೇಳಿದ್ರೆ, ಇವತ್ತು ನೀವು ಇಲ್ಲಿ ಕೂತಿರ್ಲಿಕ್ಕೆ, ನಾನು ಇಲ್ಲಿ ಕೂತಿರ್ಲಿಕ್ಕೆ, ವೇದಿಕೆ ಮೇಲೆ ಇರುವಂತಹ ಗಣ್ಯರುಗಳು ಇಲ್ಲಿ ಕೂತಿರ್ಲಿಕ್ಕೆ ಕಾರಣಕರ್ತರು ಯಾರು ಅಂತೇಳಿ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇಂತಹ ಪ್ರತಿಭಾ ಪುರಸ್ಕಾರಗಳಿಗೆ ಅಥವಾ ಗೌರವಗಳಿಗೆ ಅರ್ಥ ಇರೋದಿಲ್ಲ ಅಂತೇಳಿ ನಾವು ಭಾವಿಸ್ತೇನೆ. ಇವತ್ತು ಸ್ನೇಹಿತರೆ, ನಾನು ಕೆಲವು ಅಂಶಗಳನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ, ಆದ್ರೆ ಈ ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ತ್ಯಾಗರಾಜು, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಅಂಜನಾ ಶ್ರೀಕಾಂತ್, ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ಅಧ್ಯಕ್ಷ ನವೀನ್ ಕುಮಾರ್, ಸುಂಡಳ್ಳಿ ಮಂಜುನಾಥ್, ಎಸ್ ಕೃಷ್ಣ, ಬಿ ಸೋಮಶೇಖರ್, ಬಿಟಿ ಗುರುರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ಮೂಡಾ ಮಾಜಿ ಅಧ್ಯಕ್ಷ, ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಅಲ್ಪಸಂಖ್ಯಾತರ ರಾಜ್ಯ ನಾಯಕರಾದ ಅಜದ್ ಉಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ತಡರಾತ್ರಿ 12 ಗಂಟೆ ಸಮಯದಲ್ಲಿ ಬೆಂಗಳೂರಿನ ಸಚಿವರ ನಿವಾಸಕ್ಕೆ ತೆರಳಿ ಶುಭ ಕೋರಲಾಯಿತು. ಮೂಡಾ ಮಾಜಿ ಅಧ್ಯಕ್ಷ, ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಅಲ್ಪಸಂಖ್ಯಾತರ ರಾಜ್ಯ ನಾಯಕರಾದ ಅಜದ್ ಉಲ್ಲಾ ಖಾನ್ ಮತ್ತು ಅವರ ಅಪಾರ ಬೆಂಬಲಿಗರೊಂದಿಗೆ ಬೆಂಗಳೂರಿನ ಸಚಿವರ ನಿವಾಸಕ್ಕೆ ತೆರಳಿ ಶುಭ ಕೋರಲಾಯಿತು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕೆ ವಿವೇಕಾನಂದ ಮಳವಳ್ಳಿ ತಾಲೂಕಿನ ಹಾಡ್ಲಿ, ಹಲಸಹಳ್ಳಿ, ಹಲಗೂರು, ದಳವಾಯಿ ಕೋಡಿಹಳ್ಳಿ, ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಮತಯಾಚಿಸಿದರು.
ಇದೇ ತಿಂಗಳು 30ನೇ ಸೋಮವಾರ ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಕ್ರಮ ಸಂಖ್ಯೆ 2 ನನ್ನ ಹೆಸರಿನ ಮುಂದೆ 1 ಎಂದು ಬರೆಯುವುದರ ಮೂಲಕ ಅಮೂಲ್ಯವಾದ ಮತವನ್ನು ನೀಡಿ ಪ್ರಥಮ ಪ್ರಾಶಸ್ತ್ಯ ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ಅಭ್ಯರ್ಥಿ ವಿವೇಕಾನಂದ ತಿಳಿಸಿದರು. ಇದೇ ಜೂನ್ 3ನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಮಳವಳ್ಳಿಗೆ ಕ್ಯಾನ್ವಾಸ್ಗೆ ಬಂದಿದ್ದೀನಿ. ಶಿಕ್ಷಕರ ಎಲ್ಲರನ್ನೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ವೋಟ್ ಕೊಡಿ, ನನ್ನ ಗೆಲ್ಲಿಸ್ಕೊಡಿ, ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಎನ್ಡಿಎ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಅಂತ ಮನವಿ ಮಾಡಿದರು. ಕೆ ವಿವೇಕಾನಂದ ಅವರು ಇವತ್ತು ಮಳವಳ್ಳಿ ಭಾಗಕ್ಕೆ ಬಂದಿದ್ದಾರೆ ಪ್ರಚಾರಕ್ಕೆ. ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸೇವೆ ಮಾಡಬೇಕು ಅಂತಕ್ಕಂಥ ಆಶೋತ್ತರಗಳನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆಯೂ ಕೂಡ ಬರ್ತಾ ಇದೆ. ಇವತ್ತು ಹಲಗೂರು ಭಾಗದಲ್ಲಿ, ಮಳವಳ್ಳಿ ಪಟ್ಟಣದಲ್ಲಿ, ಕಿರ್ಗಾವ್ಲಲ್ಲಿ ಎಲ್ಲ ಕಡೆ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಬದಲಾವಣೆ ಮಾಡಲೇಬೇಕು. ಈ 4 ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಇವತ್ತು ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಅದರಿಂದ ವಿವೇಕಾನಂದ ಅವರು ಈ ಬಾರಿ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮಣ್ಣಗೌಡ, ರವೀಶ್, ಸುರೇಂದ್ರ, ಎಲ್ಕೆ ಕುಮಾರ್, ಸುರೇಶ್, ನಾಗೇಶ್, ಕೃಷ್ಣ ಹಾಜರಿದ್ದರು. ಹಲಗೂರು ಸಮೀಪ ದಳಬಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಹಲಗೂರು ವಾಸಿ ಗಿರೀಶ್ ಹಾಗೂ ಕವಿತಾ ಗಿರೀಶ್ ಅಣ್ಣ ಮಕ್ಕಳಿಗೆ ಹರಿಕಾರರು. ಕಾರ್ಯಕ್ರಮಕ್ಕೂ ಮುನ್ನ ಶಾರದಾ ದೇವಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಮಕ್ಕಳಿಗೆ ಪರಿಕರ ವಿತರಿಸಿದ್ರು. ಈ ಕಾರ್ಯಕ್ರಮಕ್ಕೆ ಮತ್ತೆ ನಂತರ ಮಾತನಾಡಿದ ದಂಪತಿಗಳು, ನಮ್ಮ ತಂದೆಯವರು ಈ ಶಾಲೆಗೆ ಜಾಗವನ್ನು ದಾನವಾಗಿ ಕೊಟ್ಟಿದ್ರು. ಅವರು ಕಾಲವಾದ ನಂತರ ಅವರ ನೆನಪಿನಲ್ಲಿ ಮಕ್ಕಳಿಗೆ ಪರಿಕರಗಳನ್ನು ವಿತರಿಸ್ತಾ ಇದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಕೆಲವು ಬಡ ಮಕ್ಕಳು ಇರೋ ಕಾರಣ ಇದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಮುಂದೆ ಇದೇ ರೀತಿ ನಡೆಸಿಕೊಂಡು ಹೋಗ್ತೇವೆ ಅಂತ ತಿಳಿಸಿದ್ರು. 24-25 ಸಾಲಿನ ಶಾಲೆ ಪ್ರಾರಂಭವಾಗಿದೆ. ತಂದೆಯವರು ಜಾಗನ ದಾನ ಕೊಟ್ಟಿರೋದ್ರಿಂದ ಪ್ರತಿ ವರ್ಷದಂತೆ ಶಾಲೆ ಪ್ರಾರಂಭೋತ್ಸವಕ್ಕೆ ಬುಕ್ಕು, ಪೆನ್ನು ಮತ್ತು ಸ್ಪೇಸಿನ ಮಕ್ಕಳಿಗೆ ವೆಲ್ಕಮ್ ಮಾಡಿ ಈ ವರ್ಷದಂತೆ ಪ್ರತಿ ವರ್ಷದಲ್ಲಿ ಈ ಸರ್ತಿ ಕೊಡ್ತಾ ಇದ್ದೀವಿ. ದಾನ ಕೊಟ್ಟಿರೋ ಜಾಗನ ಅವರ ಹೆಸರು ಶಾಶ್ವತ ಉಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಇದೊಂದು ಸಣ್ಣ ಸೇವೆಯನ್ನು ಮಾಡ್ತಾಯಿದ್ದೀನಿ. ಒಳ್ಳೆಯ ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಗಿರೀಶ್ ಅವರು ಮಲ್ಲಿಕಾರ್ಜುನ ನಂತರ ಮಕ್ಕಳು ನಮ್ಮ ಮಾವ ಈ ಶಾಲೆನ ದಾನವಾಗಿ ಕೊಟ್ಟಿದ್ದಾರೆ. ಅಂದರೆ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಾಗ್ಬೋದು, ಅವರು ಶಾಲೆಗೆ ಯಾವ ಥರ ನಾವು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದೀನಿ ಅಂತ ಅಂದ್ಕೋಬಾರ್ದು. ಅವರು ತಮ್ಮ ವ್ಯಾಸಂಗನ ಚೆನ್ನಾಗಿ ವಿದ್ಯಾಭ್ಯಾಸನ ಒಳ್ಳೆಯ ರೂಪದಲ್ಲಿ ಒಳ್ಳೆ ಎಜುಕೇಷನಲ್ಲಿ ಚೆನ್ನಾಗಿ ರೂಪಿಸ್ಕೊಂಡು ಮುಂದೆ ಬಂದು ಈ ಶಾಲೆಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿನ ತರಬೇಕು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಜ್ಯೋತಿ ಲಕ್ಷ್ಮಿ, ಎಸ್ಡಿಎಂಸಿ ಅಧ್ಯಕ್ಷ ನಂಜುಂಡಸ್ವಾಮಿ, ನಾಗರಾಜು, ರಘು, ನವ್ಯ ಹಾಜರಿದ್ದರು.
ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು. ಆರೋಗ್ಯ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ತಂಬಾಕು ರಹಿತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಶ್ಯಾಮ್ ಪ್ರಕಾಶ್ ಅವರು ನೆರವೇರಿಸಿ ಮಾತನಾಡಿ, ತಂಬಾಕು ಸೇವನೆಯಲ್ಲಿ ಹಲವಾರು ಬಗೆಗಳಿದ್ದು ಅದರ ನಿರಂತರ ಸೇವನೆಯಿಂದ ಮನುಷ್ಯನ ದೇಹದ ಹಲವು ಭಾಗಗಳಿಗೆ ಮಾರಣಾಂತಿಕ ಕಾಯಿಲೆ ಹರಡಿ ಒಂದು ವರ್ಷಕ್ಕೆ 8 ಮಿಲಿಯನ್ ಜನರು ತಂಬಾಕು ಸೇವನೆಯಿಂದ ಮರಣ ಹೊಂದುತ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಎಂದರು. ತಂಬಾಕು ಸೇವನೆಯಿಂದ ಯಾವುದೇ ಒಳ್ಳೆಯ ಉಪಯೋಗಗಳಿಲ್ಲ, ಆದ್ದರಿಂದ ಕೆಟ್ಟ ಪರಿಣಾಮಗಳಿಂದಲೇ ಎದುರಿಸಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಶ್ರಮ ವಹಿಸಬೇಕು ಎಂದರು. ಅದರಲ್ಲಿ ಸಿಗರೆಟ್ ಅಲ್ಲಿ ಒಂದು ಸುಮಾರು 14 ಥರ ಕೆಮಿಕಲ್ಸ್ ಇರುತ್ತೆ. 14 ಥರ ಕೆಮಿಕಲ್ಸು ನಮ್ಮ ಬಾಡಿಗೆ 14 ಥರ ಬಾಡಿ ಪಾರ್ಟ್ಸ್ನ ಹಾಳು ಮಾಡುತ್ತೆ. ಫಸ್ಟು ನಾವು ಸಿಗರೆಟ್ ಅಂದರೆ, ತಂಬಾಕು ಅಂದರೆ ನಮಗೆ ಜ್ಞಾಪಕ ಬರೋದೆ ಹಲ್ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಆಮೇಲೆ ಹೊಟ್ಟೆ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ರೆಸ್ಪಿರೇಟರಿ ಆರ್ಗನ್ ಕ್ಯಾನ್ಸರು, ಈ ಥರ ಎಲ್ಲ ಪಾರ್ಟ್ಸು ಒಂದೊಂದು ಪಾರ್ಟ್ಸು ಹೋಗ್ತಾ ಇರುತ್ತೆ. ಈ ರೀತಿ ಇರುತ್ತೆ. ಬಟ್ ಈಗ ನಮ್ಮಲ್ಲಿ ಇದ್ರ ಪ್ರಕಾರ ಇಂಟರ್ನೆಟಲ್ಲಿ ನೋಡಿದ್ರೆ ಒಂದು ವರ್ಷಕ್ಕೆ 8 ಮಿಲಿಯನ್ಸ್ ಪೀಪಲ್ ಈ ಸಿಗರೇಟ್ ಸೇವನೆ, ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಇವೆಲ್ಲ ಹೇಳಿದೆ, ಇಷ್ಟು ಕ್ಯಾನ್ಸರ್ ಬರ್ತಾ ಇದೆ, 14 ಥರ ಬಾಡಿ ಪಾರ್ಟ್ಸ್ ಹಾಳಾಗುತ್ತೆ ಅಂತ ಹೇಳಿದೆ. ಬಟ್ ಮೇನ್ ಆಗಿ ಸಾಯ್ತಾ ಇರೋದು 50% ಜನ ಸಾಯ್ತಾ ಇರೋದು ಹಾರ್ಟ್ ಅಟ್ಯಾಕಿಂದ. ಯಾಕೆಂದರೆ ಸಿಗರೇಟ್ಸ್ ಯಾರು ಸೇರ್ತಾರೋ, ಯಾರು ತಂಬಾಕು ಸೇವನೆ ಮಾಡ್ತಾರೋ ಅವ್ರು ಸಾಯೋದೇ 50% ಹಾರ್ಟ್ ಅಟ್ಯಾಕಿಂದ. ಈ ಕ್ಯಾನ್ಸರಿಂದ 50%. ಬಟ್ ಹಾರ್ಟ್ ಅಟ್ಯಾಕ್ ಅಂದರೆ ನಿಮಗೆ ಗೊತ್ತು ಅಷ್ಟೇ, ಒಂದು ಸಲ ಪ್ರಾಣವಾದ್ರೆ ಮುಗಿದು ಮತ್ತೆ ಬರೋದಿಲ್ಲ. ಈ ಕ್ಯಾನ್ಸರ್ ಆದರೆ ಏನೋ ಗುಣ ಮಾಡ್ಕೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್, ಇಮ್ಯುನಿಟಿ, ನಮ್ಮ ಬಾಡಿ ಇಮ್ಯುನಿಟಿ ಹಾಳಾಗುತ್ತೆ. ಇಮ್ಯೂನ್ ಸಿಸ್ಟಮೇ ಫುಲ್ ಸಿಸ್ಟಮ್ ಹಾಳಾಗುತ್ತೆ. ಈ ಕೊರೋನಾ ಎಲ್ಲ ಭಾಳ ಫ್ರೆಂಡ್ಸು ಈ ತಂಬಾಕುಗೆ. ಕೊರೋನಾ ಆಮೇಲೆ ಬೇರೆ ಯಾರ ಬ್ಯಾಕ್ಟೀರಿಯಾ, ವೈರಸ್ಸು ಅವೆಲ್ಲ ಬೇಗ ಅಟ್ರಾಕ್ಟ್ ಆಗುತ್ತೆ. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ, ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಾರ್ವಜನಿಕರಲ್ಲಿ ತಂಬಾಕು ಸೇವನೆಯಿಂದ ಆಗುವ ಮಾರಣಾಂತಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಸಿಗರೇಟ್ ಸೇವನೆ ಮಾಡುವಂಥವರಿಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗಳಿಗೆ ಹೆಚ್ಚಿನ ಅನಾಹುತ ಸಂಭವಿಸಲಿದೆ. ಸಿಗರೇಟ್ ಸೇವನೆ ಮಾಡುವವರ ಬಳಿ ನಿಂತು ಅದರ ಹೊಗೆಯನ್ನು ಸೇವನೆ ಮಾಡುವವರಿಗೂ ಕೂಡ ಪರಿಣಾಮ ಹೆಚ್ಚಾಗಿ ಬೀರುತ್ತೆ ಎಂದರು. ಏನು ಕ್ಯಾನ್ಸರ್ NCD ಕಾರ್ಯಕ್ರಮ ಅಡಿಯಲ್ಲಿ ಅವರು ಮನೆ 30 ವರ್ಷ ಮೇಲ್ಪಟ್ಟು ಎಲ್ಲರಿಗೂ NCD ಕ್ಯಾನ್ಸರ್ನ ತಪಾಸಣೆ ಮಾಡ್ತಾರೆ. ಎಸ್ಪೆಷಲಿ ಓರಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಎಸ್ಪೆಷಲಿ ಓರಲ್ ಕ್ಯಾನ್ಸರ್ ಟೊಬ್ಯಾಕೋ ಅವರಿಂದ. ಸೊ ಅವ್ರಿಗೆ ನಾವು ಇದನ್ನು ಅಟ್ಲೀಸ್ಟ್ ಇವತ್ತಿನ ದಿವಸ ನೆಕ್ಸ್ಟ್ ಮುಂದಿನ ಒಂದು 15 ದಿವಸ, ಒಂದು ತಿಂಗಳೊಳಗೆ 30 ವರ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಅಟ್ಲೀಸ್ಟ್ ಟೊಬ್ಯಾಕೋಯಿಂದ ಏನು ಆಗುತ್ತೆ ಅಂತ ಜನರಿಗೆ ಮಾಹಿತಿ ತಿಳಿಸಿ, ಕ್ಯಾನ್ಸರ್ ಪ್ರೀ ಕಂಡೀಷನ್ ವಾಟ್ ಪ್ರೀ ಡಯಾಗ್ನೋಸಿಸ್ ಮುಂಚೆನ ಏನು ಐಡೆಂಟಿಫೈ ಮಾಡಿದ್ರೆ ಅಟ್ಲೀಸ್ಟ್ ಜನಕ್ಕೆ ಉಪಯೋಗ ಆಗುತ್ತೆ. ನಿಮ್ಗೆ ಗೊತ್ತಿರೋದಂಗೆ 12% ಆಫ್ ಡೆತ್ ಎಸ್ಪೆಷಲಿ ಟೊಬ್ಯಾಕೋ ಅಂತ ಆಗ್ತಾಯಿದೆ. ಟೊಬ್ಯಾಕೋಯಿಂದ ಎಲ್ಲ ಆರ್ಗನ್ಸ್ಗೂ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಮೈನಾಗೆ ನಾವು ಹಾರ್ಟ್ ನೋಡ್ತಾ ಇದ್ದೀವಿ, ಏನು ಹಾರ್ಟ್ ಅಟ್ಯಾಕ್ ಅಂತ ಏನು ಕೇಳ್ತಿರೋ, ಟೊಬ್ಯಾಕೋ ನಿಕೋಟಿನಿಂದ ಆಗುವಂಥ ಬ್ಲಡ್ ಫ್ಲೋಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಸೊ ಮೈದಾಗೆ ಟೊಬ್ಯಾಕೋ ಸ್ಮೋಕ್ ಮಾಡೋಕ್ಕಿಂತ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಕರಿತೀರಿ, ಆಯಿತಾ? ದೇ ಆರ್ ಮೋರ್ ಹಾರ್ಮ್ಫುಲ್. ಅವ್ರು ಸ್ಮೋಕು ಮಾಡಿರಲ್ಲ, ಫ್ರೆಂಡ್ ಜೊತೆ ಇದ್ದರೂ ಸಾಕು, ವೆಂಟಿಲೇಷನ್ ಇಲ್ಲದೆ ಇದ್ದರೆ ದೇ ಆರ್ ಮೋರ್ ಪ್ರೋನ್ ಫಾರ್ ನಿಕೋಟಿನಿಂದ ಆಗುವಂಥ ಏನು ಅನಾಹುತಗಳು ಇದು. ಸೊ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಒಂದು ಟೀಮ್ ಮಾಡಿದ್ದೀವಿ. ಕೋರ್ತಾ ಅಡಿಯಲ್ಲಿ ನಾವು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್, ಹಿರಿಯ ದಂತವೈದ್ಯರಾದ ಡಾಕ್ಟರ್ ಕಮಲಮ್ಮ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ತೊಟ್ಟುವಾಡಿ ಮಹದೇವಸ್ವಾಮಿ, ವಾಟಾಳು ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ವಿಸಿ ನಾಲೆ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ವಿಸಿ ನಾಲೆ ಕಾಮಗಾರಿ ಪರಿಶೀಲನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ವಿಸಿ ನಾಲೆ ಕಾಮಗಾರಿಯನ್ನ ಪರಿಶೀಲಿಸಿದರು.
ಕಾಮಗಾರಿ ಪರಿಶೀಲಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ, ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಮಂದಗತಿಯಲ್ಲಿ ಸಾಗದೆ ಇದರ ಪರಿಣಾಮ ಮುಂಗಾರು ಬೆಳೆಗೆ ನೀರು ಹರಿಸುವ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ಶೀಘ್ರವೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಕಾಮಗಾರಿಯನ್ನ ಗುಣಮಟ್ಟದಲ್ಲಿ ನಡೆಸಿ ಶೀಘ್ರವೇ ಮುಂಗಾರು ಬೆಳೆಗೆ ಜೂನ್ ತಿಂಗಳಲ್ಲೇ ನೀರು ಹರಿಸುವಂತೆ ಒತ್ತಾಯಿಸಿದರು. ಕಳೆದ ಜನವರಿಯಿಂದ ಜೂನ್ವರೆಗೂ ಈ ಒಂದು ವಿಶ್ವೇಶ್ವರಯ್ಯ ಚಾನೆಲ್ನ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯ ವೀಕ್ಷಣೆಗೆ ಜಿಲ್ಲಾ ರೈತ ಸಂಘದ, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಜಿಲ್ಲಾ ಎಲ್ಲ ಮುಖಂಡರುಗಳು ಕೂಡ ಯಾವರು ಮದ್ದೂರು, ಮಳವಳ್ಳಿ, ಮಂಡ್ಯ ಭಾಗದ ಮತ್ತು ಶ್ರೀರಂಗಪಟ್ಟಣ ಭಾಗದ ಎಲ್ಲ ರೈತ ಸಂಘಟನೆ ಮುಖಂಡರುಗಳು ಕೂಡ ಈ ಒಂದು ಕಾಮಗಾರಿಯ ವೀಕ್ಷಣೆಗೆ ನೋಡೋದಕ್ಕೆ ಬಂದಿದ್ವಿ. ಇದನ್ನು ನೋಡ್ತಾ ಹಲವಾರು ಕಡೆ ನಾವು ಮುಂದೆನೂ ಬರಬೇಕಾದ್ರೆ ನೋಡ್ಕೊಂಡು ಬಂದ್ವಿ. ಹಲವಾರು ಕಡೆ ಕೆಲಸಗಳಾಗಿಲ್ಲ, ಪೂರ್ಣ ಆಗಿಲ್ಲ, ಕಳಪೆ ಕೆಲಸನೂ ಕೂಡ ಗುಣಮಟ್ಟದಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗಿರೋದ್ರಿಂದ ಇವರು ನೀರು ಬಿಡ್ತಾರಾ ಅನ್ನೋದಕ್ಕೆ ಮತ್ತೊಂದು ಅನುಮಾನ ಆಗಿದೆ. ಯಾಕಂದರೆ ಕಳೆದ ಜನವರಿಯಿಂದ ಜೂನ್ವರೆಗೆ ನಮಗೆ ಬೇಸಿಗೆ ಬೆಳೆಗೆ ನೀರು ಕೊಡದೆ ಈ ಸಾಕಷ್ಟು ಬೆಳೆಗಳು ಒಣಗಿವೆ. ಮತ್ತು ಈಗಲೂ ಕೂಡ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಈಗ ಇವರು ನೀರನ್ನು ಬಿಡ್ತಾರೆ ಅನ್ನುವಂಥದ್ದು ಅನುಮಾನ ನಮ್ಮ ರೈತರಲ್ಲಿ ಕಾಡ್ತಾ ಇದೆ. ಕೂಡಲೇ ಈಗ ಏನು ಈ ಕಾಮಗಾರಿ ನಡೀತಾ ಇದೆ, ಈ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸಿ ರೈತರಿಗೆ ನೀರನ್ನು ಬಿಡುವಂಥದ್ದಾಗಬೇಕು. ಯಾಕಂದ್ರೆ ನಮ್ದು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಮಾನ್ಸೂನು ಕೂಡಲೇ ನಮಗೆ ಜೂನ್ ಜುಲೈಯಲ್ಲೇ ಇದನ್ನ ಪೂರ್ಣ ಕೆಲಸ ಮಾಡಿ ನಮಗೆ ನೀರು ಬಿಡುವಂಥದ್ದಾಗಬೇಕು ಅನ್ನುವಂಥ ಒತ್ತಾಯ. ಜೊತೆಗೆ ಏನೀಗ ಕಳಪೆ ಕಾಮಗಾರಿ ಇದೆ, ಈ ಒಂದು ಕಳಪೆ ಕಾಮಗಾರಿಯನ್ನ ಕೆಲವು ಕಡೆ ಎಲ್ಲ ಕುಸ್ತಿದೆ ಅಂತ ಹೇಳಿದ್ರು ರೈತರು. ನಮ್ಗೆ ಸಿಕ್ತಂತ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಹೇಳಿದ್ರು, ಕೆಲವು ಕಡೆ ಕಬ್ಬಣನೇ ಹಾಕಿಲ್ಲ, ಕಾಂಕ್ರೀಟ್ ಮಾಡಿದ್ದಾರೆ, ಕೆಲವು ಕಡೆ ಇದನ್ನೇ ಕೆಲಸನೇ ಆಗಿಲ್ಲ, ಕೆಲವು ಕಡೆ ಮಣ್ಣು ಚೆನ್ನಾಗಿಲ್ದರ ಮಣ್ಣನ್ನು ಹಾಕಿ ಕುಸಿತಾ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ಅದರಿಂದ ಇದನ್ನೆಲ್ಲವನ್ನು ಒಂದು ರೀತಿಯಲ್ಲಿ ಯೋಚನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥದ್ದು ನಮ್ದೊಂದು ಒತ್ತಾಯ ಇದೆ. ಈ ಕಾಮಗಾರಿ ಬಗ್ಗೆ ಈ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ನಾನು ನಿಮ್ಗೆ ರೈತರಿಗೆ ಬೇಗ ನೀರು ಬಿಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿ ನನ್ನ ಈ ಸಂದರ್ಭದಲ್ಲಿ ಕೆಎಂ ದೊಡ್ಡಿ ರಾಮಲಿಂಗು, ಕೀಳಘಟ್ಟ ನಂಜುಂಡಯ್ಯ, ಹನ್ನೂರು ಮಹೇಂದ್ರ, ಸೋಸಿ ಪ್ರಕಾಶ್, ಕೆಜಿ ಉಮೇಶ್, ಕೆ ತಮ್ಮೇಗೌಡ, ಮರಿಸ್ವಾಮಿ ಹಾಗೂ ಇತರ ರೈತ ಮುಖಂಡರು ಉಪಸ್ಥಿತರಿದ್ದರು. ನಾಗಮಂಗಲ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರ 62ನೇ ಜನ್ಮದಿನವನ್ನು ಇಂದು ಸ್ವಕ್ಷೇತ್ರ ನಾಗಮಂಗಲದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೌಮ್ಯಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಅಭಿಷೇಕ, ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ನಂತರ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಸಾರ್ವಜನಿಕವಾಗಿ ಸಿಹಿ ಹಂಚಿದ್ರು. ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್ ಮಾತನಾಡಿ, ನಮ್ಮ ನಾಯಕರಾದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಜನ್ಮದಿನದ ಪ್ರಯುಕ್ತ ಪುರಾಣ ಪ್ರಸಿದ್ಧ ಸೌಮ್ಯಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ನಾಯಕರಿಗೆ ದೇವರು ಆರೋಗ್ಯ, ಐಶ್ವರ್ಯ ಹಾಗೂ ಇನ್ನೂ ಹೆಚ್ಚಿನ ರೀತಿ ಉನ್ನತ ಮಟ್ಟದ ಅಧಿಕಾರ ದೊರೆತು ಮಂಡ್ಯ ಜಿಲ್ಲೆ ಮತ್ತು ನಾಗಮಂಗಲ ತಾಲೂಕಿಗೆ ಒಳಿತನ ಮಾಡಲಿ ಅಂತ ಕೋರಿಕೊಳ್ತೇನೆ ಎಂದರು. ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ನಾಗಮಂಗಲದ ಕಾಂಗ್ರೆಸ್ ವತಿಯಿಂದ ಕೇಶವಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮತ್ತು ಅವ್ರಿಗೆ ಒಳ್ಳೆಯದಾಗಲಿ, ಅವರ ಮನೆಗೆ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆಯದನ್ನು ಬಯಸ್ತಾ ಒಂದು ಪೂಜೆಯನ್ನು ಮುಗಿಸ್ಕೊಂಡು ಈಗ ನಮ್ಮ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ರೋಗಿಗಳಿಗೆ ಹಣ್ಣು ಮತ್ತು ಇತರ ವಸ್ತುಗಳನ್ನು ಕೊಟ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನಮ್ಮ ನೆಚ್ಚಿನ ನಾಯಕರಾದ ಚಲುವರಾಯಸ್ವಾಮಿ ಅವರಿಗೆ ಆರೋಗ್ಯ ಮತ್ತು ಅಧಿಕಾರ, ಐಶ್ವರ್ಯ ಎಲ್ಲವನ್ನ ಕೊಡಲಿ ಅಂತ ಕೇಶವಸ್ವಾಮಿ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ, ಜನ್ಮದಿನದಂದು ವಿಶೇಷವಾದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದೇ ರೀತಿ ಜನಪ್ರಿಯ ಜೊತೆಗೆ ಸಾರ್ವಜನಿಕರಿಗೆ ಒಳಿತನ ಮಾಡಲಿ ಅಂತ ಆಶಿಸುತ್ತೇನೆ ಎಂದರು. 62ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಹಾಗೂ ನಾಡಿನ ಸಮಸ್ತ ಜನಗಳ ಪರವಾಗಿ ಅವರಿಗೆ ತುಂಬ ಹೃದಯವಾಗಿ ನಾವೆಲ್ಲರೂ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ
ಇವತ್ತು ನಾಗಮಂಗಲದ ಕೇಶವ ಸ್ವಾಮಿ ದೇವಸ್ಥಾನ ವಯಸ್ಸು ಆರೋಗ್ಯ ಮತ್ತು ಅಧಿಕಾರವನ್ನು ಇನ್ನೂ ಉನ್ನತ ಮಟ್ಟದ ಅಧಿಕಾರವನ್ನು ದೇವರು ಕರುಣಿಸಲಿ. ಕಾರ್ಯಕ್ರಮದಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ಹಾಲ್ತಿ ಗಿರೀಶ್, ಪಾನಿಪುರಿ ಸೂರಿ, ಯುವ ಮುಖಂಡರಾದ ಮೇಗಲಕೇರಿ ಸತೀಶ್ ಗೌಡ, ರವಿಕಾಂತೇಗೌಡ, ಚಂದ್ರೇಗೌಡ, ನೂರಾರು ಜನ ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದರು.